ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಟಾಪಿಕ್ ಬಂದು ನೋಡಿ, ಇಷ್ಟು ಕಲರ್ ದಾರ ಇದೆ. ಈಗ ನಿಮ್ಮ ಹತ್ರ ಇಷ್ಟು ಕಲರ್ ದಾರ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ನಾವು ಒಂದು 6 ಎಳೆ ದಾರನ ಒಂದೇ ಸತಿ ರೆಡಿ ಮಾಡ್ಕೋಬೇಕು. ಕುಚ್ಚಾಕೋದಕ್ಕೆ ಒಂದು ಎಷ್ಟು ದಾರ ಬೇಕಾಗುತ್ತೆ, ಎಷ್ಟು ಲೆಂತ್ ದಾರ ಬೇಕಾಗುತ್ತೆ ಅಷ್ಟನ್ನು ಒಂದೇ ಸತಿ ನಾವು 6 ಎಳೆಯಲ್ಲಿ ಸುತ್ತಿಟ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿ ಸುತ್ತುತ್ತೀರಾ? ಈಗ 6 ದಾರನು ಒಂದೇ ಕಲರ್ ಇದ್ದರೆ, ಈಗ 1 2 3 4 5 6 ಇದಿಷ್ಟು ಒಂದೇ ಕಲರ್ ಇದ್ದರೆ ಏನು ತೊಂದರೆ ಇಲ್ಲ. ಅದಷ್ಟು ಗಂಟು ಹಾಕೊಂಡು ಅದೆಷ್ಟು ಉದ್ದ ಬರ್ತದೆ ನಾವು ಲೆಂತಲ್ಲಿ ಅದನ್ನು ವರ್ಕ್ ಮಾಡ್ಕೊತಾ ಹೋಗ್ಬೋದು, ಕುಚ್ಚಾಕ್ತಾ ಹೋಗ್ಬೋದು. ಆದರೆ ಈಗ ನನಗೆ ಬೇಕಾಗಿರುವಂಥದ್ದು ನೋಡಿ, ಸೀರೆ ತೋರಿಸ್ತೀನಿ. ಬ್ಲೌಸ್ ವರ್ಕ್ ಆಗಿದೆ. ಇದು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಆರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥ ವಿಡಿಯೋನ. ಈಗ ಈ ಕಲರಲ್ಲಿ ದಾರ ಇದೆ ನೋಡಿ, ಈ ಕಲರಲ್ಲಿ ದಾರ ಇದೆ. ಇದು ಬಾರ್ಡರ್ ಬಂದು ಪಿಂಕ್ ಇದೆ. ಪಿಂಕುಗೆ ಕಾಂಟ್ರಾಸ್ಟ್ ಆಗಿ ನಾವು ಈ ಕಲರನ್ನೇ ಯೂಸ್ ಮಾಡಬೇಕಾಗತ್ತೆ ನೋಡಿ. ಈ ಕಲರ್ ಪಿಂಕ್ ದಾರಕ್ಕೆ ಈ ಕಲರ್ ಯೂಸ್ ಮಾಡಬೇಕಾಗತ್ತೆ. ಈಗ ನಮಗೆ ಅರ್ಜೆಂಟ್ ಬೇಕು, ಜೊತೆಗೆ ದಾರ ಇರುವಂಥದ್ದು ಒಂದು. ಇದನ್ನು ನಾವು ಇದೀಗ ನನಗೆ ಹೋಗಿ ಶಾಪ್ ಮಾಡ್ಕೊಬಂದು ಮಾಡುವಷ್ಟು ಟೈಮ್ ಇಲ್ಲ. ಅಂಥ ಟೈಮಲ್ಲಿ ಒಂದೇ ಒಂದು ದಾರನ ಇಟ್ಕೊಂಡು ಯಾವ ರೀತಿ ನಾವು 6 ಎಳೆ ದಾರನ ರೆಡಿ ಮಾಡ್ಕೋಬೋದು ಅಂತ ಈ ಟಿಪ್ಸನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದಿಷ್ಟು ದಾರ ಇದ್ದರೂ ಇವಿಷ್ಟು ದಾರ ನಮಗೆ ಹೆಲ್ಪ್ ಇಲ್ಲ, ಸೈಡ್ಗೆ ಎತ್ತಿಟ್ಬಿಡೋಣ. ಈಗ ನೀವು ನೋಡ್ಬೋದು, ಈ ಡಬ್ಬಿಗಳನ್ನು ಏನಕ್ಕೆ ಇಟ್ಕೊಂಡಿದ್ದೀರಾ ಮ್ಯಾಮ್ ಅಂತ ನೀವು ಕೇಳ್ಬೋದು. ಇದ್ರ ಸಹಾಯದಿಂದನೇ ನಾನು ಯಾವ ರೀತಿ 6 ಎಳೆ ದಾರನ ರೆಡಿ ಮಾಡ್ತೀನಿ ಅನ್ನೋದನ್ನು ನೀವು ನೋಡಿ ತುಂಬಾ ಈಸಿ. ನಾನು ಸ್ಟಾರ್ಟಿಂಗ್ ಕಲಿಯುವಾಗ ಒಬ್ಬರು ತೋರಿಸ್ಕೊಟ್ಟಿದ್ರು, ತುಂಬಾ ಕಷ್ಟ ಅನಿಸ್ಬಿಡ್ತು ನನಗೆ. ಆವಾಗ ಅನ್ನಿಸ್ತು, ಅಯ್ಯಪ್ಪ ಇಷ್ಟೆಲ್ಲ ಮಾಡಿ ನಾವು ಕುಚ್ಚನ್ನು ಹಾಕ್ಬೇಕಾ ಅಂತ. ಅದು ಯಾವ ರೀತಿ ಅಂತಂದರೆ, ಅವರು ತೋರಿಸ್ಕೊಟ್ಟಿದ್ದು ಮನೆ ಹತ್ರ ಪೋಟಿಗೋ ಕಂಬ ಇರ್ತವೆ ನೋಡಿ, ಒಂದು 10 ಅಡಿ 12 ಅಡಿ ಇರುತ್ತಲ್ಲ, ಆ 2 ಕಂಬಕ್ಕೂ ಸುತ್ತಿ 6 ಎಳೆ ದಾರ ಆಗೋ ತನಕನೂ ಇಬ್ಬರು ಇತ್ಕೊಂಡು ಸುತ್ತಿ ತೋರಿಸಿದ್ರು. ನಾನು ಸ್ಟಾರ್ಟಿಂಗ್ ಕಲಿಯುವಾಗ ಆ ರೀತಿ ನೋಡಿದ ತಕ್ಷಣ ನಂಗೆ ಭಯನೇ ಆಯಿತು, ಯಪ್ಪ ಇದನ್ನು ಈ ರೀತಿ ಎಲ್ಲ ಮಾಡಬೇಕಾ ಅಂತ. ಆ ನಂತರ ನಾನು ಟ್ರೈ ಮಾಡಿದೆ, ಯಾಕೆ ಅಷ್ಟು ದೂರ ಹೋಗಿ ಸುತ್ತಿ ರೆಡಿ ಮಾಡ್ಕೋಬೇಕು ಅಂತ. ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಸುಲಭವಾಗಿ. ಈಗ ನಾನು ಓದು ವಿಡಿಯೋದಲ್ಲಿ ಇದನ್ನು ಸ್ಟೋರ್ ಮಾಡೋದು ಹೇಗೆ ಅಂತೇಳಿ ಕಟ್ಟಿಟ್ಟಿದ್ದೆ. ಈಗ ಇದನ್ನು ತೆಗೆದುಬಿಟ್ಟು ನೋಡಿ, ಇದನ್ನು ತೆಗೆದುಬಿಟ್ರೆ ಈಗ ಬರುತ್ತೆ ನೋಡಿ. ಈಗ ತೆಗೆದಿದ್ದಾಗಿದೆ. ಈಗ ಏನು ಮಾಡಬೇಕು ನಾವು ಅಂತಂದರೆ, ಈಗ ಇದನ್ನು ಇಲ್ಲಿ ನೋಡಿ, ಇದನ್ನು ಈ ಬಾಕ್ಸ್ ಒಳಗಡೆಗೆ ಹಾಕ್ಬಿಡ್ತೀನಿ. ಇದನ್ನು ಇಲ್ಲಿ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ ನೋಡಿ, ನಮಗೆ ಈ ಅಳತೆಯಲ್ಲಿ ನಮಗೆ 300 ರೌಂಡು ನಾವು ದಾರನ ಸುತ್ತಬೇಕಾಗತ್ತೆ. ಒಂದು ಸತಿಗೆ ಒಂದು ಸೀರೆಗೆ ನಾವು ತಗೋಬೇಕಾದ್ರೆ 300 ರೌಂಡು ಕರೆಕ್ಟಾಗಿ ಸಾಕಾಗುತ್ತೆ. ಸ್ವಲ್ಪ ಮಿಗತ್ತೆ ಅದರಲ್ಲೇ, ಅಷ್ಟನ್ನು ಸುತ್ಕೋಬೇಕು ನೋಡಿ. ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ. 2 3 5 6 7. ಇದಕ್ಕೆ ಇಲ್ಲಾಕೆ ಹಾಕಿದ್ದೀನಿ ಅಂದರೆ, ಕೆಳಗಡೆ ಬಿಟ್ಟರೆ ಕೆಳಗಡೆ ಎಲ್ಲ ಓಡಾಡುತ್ತೆ, ಅದಕ್ಕೋಸ್ಕರ ಇಲ್ಲಿ ಹಾಕೊಂಡಿದ್ದೀನಿ ನಾನು. ಈಗ ನೋಡಿ ಸುತ್ತಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ 300 ಎಳೆ ದಾರ ಇದೆ. ಈಗ ಇದನ್ನು ಏನು ಮಾಡಬೇಕು, ಇನ್ನೊಂದಕ್ಕೆ ನಾವು ಸುತ್ತಬೇಕಾದ್ರೆ ನೋಡಿ, ಈ ಎಡ್ಜು ಈಗ 2 ಎಳೆ ಆಗುತ್ತೆ. ಇದನ್ನು ಇಲ್ಲಿ ಒಂದು ಗಂಟು ಹಾಕಬೇಕು. ಈಗ ನಮಗೆ 2ನೇ ಸತಿ 2ನೇ ರೋಲ್ ಸಿಗುತ್ತೆ. ಅಂದರೆ ನಮಗೆ 2 ಎಳೆ ದಾರ ರೆಡಿ ಆಗುತ್ತೆ ನೋಡಿ. ಇದು ಎಷ್ಟು ಎಳೆ ಇದೆ ಅಷ್ಟು ಎಳೆನೂ ಈ ರೀತಿ ಸುತ್ಕೊತಾ ಹೋಗ್ಬೇಕಾಗತ್ತೆ ನೋಡಿ. ನಿಧಾನವಾಗಿ, ಎಲ್ಲೂ ಗಂಟು ಆಗದೇ ಇರೋ ರೀತಿಯಲ್ಲಿ ನೀಟಾಗಿ ಇದನ್ನು ಸುತ್ತಾಕೊಂಡು ಹೋಗಿ. ಇದು ಎಷ್ಟು ನಾವು ಈ ಡಬ್ಬಿಯಲ್ಲಿ ಎಷ್ಟನ್ನು ಸುತ್ತಿದ್ದೀವಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅದನ್ನು ನಿಧಾನವಾಗಿ ನೋಡಿ, ಇದನ್ನು ತಳ್ಕೊಂಡು ಎಲ್ಲೂ ಕೀಳಬಾರ್ದು, ಎಲ್ಲೂ ಗಂಟಾಗಬಾರ್ದು. ಅದೇ ರೀತಿ ನಿಧಾನವಾಗಿ ಇದನ್ನು ಸುತ್ತಿಟ್ಕೊಳ್ಬೇಕಾಗತ್ತೆ. ಇದೇ ರೀತಿ ಎಷ್ಟು ಈಸಿ ಇದೆ ಅಂದರೆ, ನಾನು ತಕ್ಷಣ ಯಪ್ಪ ಅಷ್ಟೊಂದು ಕಷ್ಟಪಟ್ಟು ನಾವು ಈ ಕುಚ್ಚು ಹಾಕ್ಬೇಕಂತೇಳಿ ಅದನ್ನು ಕೈ ಬಿಟ್ಟಿದ್ದೆ. ಆಮೇಲೆ ನಾನು ಯಾವ ರೀತಿ ಅಷ್ಟು ದೂರ ಯಾಕೆ ಹೋಗಬೇಕು, ಇದೇ ರೀತಿ ಮಾಡ್ಬೋದಲ್ಲ ಅಂತ ಒಂದು ಸತಿ ಟ್ರೈ ಮಾಡಿದ ನಂತರ ಇದು ಸರಿ ಬಂತು. ಆಗ ನಾನು ಸ್ಟಾರ್ಟಿಂಗ್ ಮಾಡುವಾಗ ಕಲಿತೆ ಅದನ್ನು.
ಕಲಿತೆ ಈಗ ಎಲ್ಲ ಅದನ್ನು ಪ್ರೊಫೆಷನಲ್ ಆಗೂ ತಗೊಂಡಿದ್ದೀನಿ ಕುಚ್ಚು ಹಾಕೋದನ್ನು. ನಿಮಗೆ ಎಲ್ಲ ರೀತಿ ನಮ್ಮ ವೀಡಿಯೋಸನ್ನು ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ರೀತಿ ಟೈಲರಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಟೈಲರಿಂಗನ್ನು ಕಲಿಬೋದು, ಜೊತೆಗೆ ಆರಿ ವರ್ಕನ್ನು ಕಲಿಬೋದು, ಜೊತೆಗೆ ಕ್ರೋಸ ಕುಚ್ಚು, ಬೇಬಿ ಕುಚ್ಚು, ಯಾವುದೇ ಕುಚ್ಚು ಬೇಕಾದ್ರೂ ನಾನು ಮಾಡಿ ತೋರಿಸ್ಕೊಡ್ತೀನಿ. ಜೊತೆಗೆ ನಾನು ಮಾಡಿರುವಂಥ ಬ್ರೈಡಲ್ ಕುಚ್ಚಿ ಆಗ್ಬೋದು, ಸಿಂಪಲ್ ಕುಚ್ಚಿ ಆಗ್ಬೋದು, ನೀವು ನೋಡೋಕೆ ಇಷ್ಟಪಡ್ತೀನಿ ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಹತ್ರ ಎಷ್ಟು ಕುಚ್ಚನ್ನು ಹಾಕಿ ಇಟ್ಟಿದ್ದೀನಿ ಅದಷ್ಟು ಕಲೆಕ್ಷನನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಗೊತ್ತಾಗುತ್ತೆ ಯಾವೆಲ್ಲ ರೀತಿ ನಾನು ಕುಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ ಅಂತ. ನೋಡಿದ್ರೆ ನಿಮಗೂ ಒಂಥರ ಉತ್ಸಾಹ ಆಗುತ್ತೆ, ಯಾಕೆ ನಾವು ಮಾಡಬಾರ್ದು ಅಂತ. ನೀವು ಮಾಡಿ, ಎಷ್ಟು ಈಸಿ ಇದೆ, ಎಷ್ಟು ಮತ್ತು ನಮ್ಮ ಕೈಲಿ ಏನೂ ಆಗಲ್ಲ, ನಾವು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ನಮ್ಮ ಜೀವನ ಇಷ್ಟೇ, ನಾವೇನು ಮಾಡೋಕ್ಕಾಗಲ್ಲ, ಮನೇಲಿದ್ದೀವಿ ಅನ್ನುವಂಥವ್ರು ಏನು ಅಂಜದೆ ಭಯ ಪಡದಂತೆ ಈ ಕೆಲಸನ ಆರಾಮಾಗಿ ಮಾಡ್ಬೋದು. ಇದರಲ್ಲಿ ನಾವೇ ಯಜಮಾನರು, ನಾವೇ ಆಳುಗಳು ಅನ್ನೋ ರೀತಿ ನಾವೇ ಆಗಿರೋದ್ರಿಂದ ಯಾರ ಕೈ ಕೆಳಗೂ ಕೆಲಸ ಮಾಡುವಂಥ ಅವಶ್ಯಕತೆ ನಮಗೆ ಬರೋದಿಲ್ಲ. ನಮ್ಮ ಸ್ವಂತ ಬಿಸ್ನೆಸ್ ಇದು. ಅದಕ್ಕೋಸ್ಕರ ನಮಗೆ ಬೇಕು ಅಂದಾಗ ಮಾಡ್ಬೋದು, ಬೇಡ ಅನ್ನಿಸ್ದಾಗ ನಾವು ಇದನ್ನು ನಿಲ್ಲಿಸ್ಬೋದು. ಅದಕ್ಕೋಸ್ಕರನೇ ನೀವು ಅದರಲ್ಲೂ ಹೆಣ್ಮಕ್ಳಿಗಂತೂ ಅದರಲ್ಲೂ ಗೃಹಿಣಿಯರಿಗಂತೂ ಇದು ಹೇಳಿ ಮಾಡಿಸಿದ ಕೆಲಸ ಅಂತಲೇ ಹೇಳ್ಬೋದು. ಇವತ್ತಿನ ಹುಡುಗಿಯರಾದರೆ ಓದ್ತಾ ಇರ್ತಾರೆ, ಮುಂದೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಈಗ ನಮ್ಮ ಏಜವ್ರಾಗ್ಬೋದು, ನಮಗಿಂತ ಸ್ವಲ್ಪ ಕಡಿಮೆ ಏಜ್ ಇರೋರಂಥವ್ರಾಗ್ಬೋದು, ಕೆಲವರು ಮನೆಗಳಲ್ಲಿ ಹೊರಗಡೆ ಕಳ್ಸೋದಕ್ಕೆ ಇಷ್ಟಪಡಲ್ಲ, ಮತ್ತು ವಿದ್ಯಾಭ್ಯಾಸನೂ ಪೂರ್ತಿ ಮಾಡಿಸಿರಲ್ಲ. ಅಂಥವರು ಖಂಡಿತವಾಗ್ಲೂ ನಾವು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಯೋಚನೆ ಮಾಡೋದು ಬೇಡ. ಮನಸ್ಸಿದ್ರೆ ಮಾರ್ಗ ಅಂತ. ನಾವು ಮನಸ್ಸು ಪಟ್ಟು ಏನನ್ನಾದರೂ ಮನೆಯಿಂದನೇ ಸಾಧನೆ ಮಾಡ್ಬೋದು ಅಂತ ಈ ರೀತಿ ಟ್ರೈ ಮಾಡಿ. ಯಾಕೆ ಮಾಡೋಕ್ಕಾಗಲ್ಲ, ಖಂಡಿತ ಮಾಡ್ಬೋದು. ಮಾಡ್ತೀನಿ ಅಂತ ಮನಸ್ಸಿದ್ರೆ 1000 ಕೆಲಸ ಇರುತ್ತೆ. ನಾವು ಮಾಡಬೇಕು ಅಷ್ಟೇ, ಬರೀ ಮಾತಾಗಬಾರ್ದು. ನಾವು ಮಾಡ್ತೀವಿ, ಕಲಿಬೇಕು, ಮಾಡಬೇಕು, ಕಲಿಬೇಕು, ಮಾಡಬೇಕು ಅನ್ನುವಂಥದ್ದು ಬರೀ ಮಾತಲ್ಲಿದ್ದರೆ ಸಾಲದು, ಅದು ಕಾರ್ಯರೂಪಕ್ಕೂ ಬರಬೇಕಾಗತ್ತೆ. ನೋಡಿ, ಕಾರ್ಯರೂಪಕ್ಕೆ ಬಂದಾಗ ಅಷ್ಟೇ ಅದು ನಮಗೂ ಹೆಲ್ಪ್ ಆಗುತ್ತೆ, ನಮ್ಮಿಂದ ಕೆಲವು ಜನಕ್ಕೆ ಉಪಯೋಗ ಆಗುತ್ತೆ. ಈಗ ನಾನು ಸುಮ್ಮನೆ ವೀಡಿಯೋ ಮಾಡಬೇಕು ಅಂತ ಇದ್ದರೆ ವೀಡಿಯೋ ಆಗುತ್ತಾ? ಇಲ್ಲ. ನಾನು ಅದನ್ನು ಕಾರ್ಯರೂಪಕ್ಕೆ ತಂದು ನಾನು ಇಷ್ಟೆಲ್ಲ ಮಾತಾಡಬೇಕು, ಜೊತೆಗೆ ಎಲ್ಲ ಏನಿದೆಯಲ್ಲ ಇದೆಲ್ಲ ಕೆಲಸ ನಿಮಗೆ ಮಾಡಿ ತೋರಿಸ್ಬೇಕು. ಖಂಡಿತ ತೋರಿಸ್ತೀನಿ. ಯಾಕೆ ಅಂತಂದರೆ ನಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು. ನಮಗೂ ಅನುಕೂಲ ಆಗುತ್ತೆ, ನಿಮಗೂ ಕೆಲಸ ಕಲ್ತಂಗೆ ಆಗುತ್ತೆ. ಅದರಿಂದ ತುಂಬಾ ಈಸಿ ಇದೆ ಇವೆಲ್ಲ. ಖಂಡಿತವಾಗ್ಲೂ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಇಂಟ್ರೆಸ್ಟ್ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಗೆ ಯಾವುದೇ ಲಾಸ್ ಇಲ್ಲ. ನಾವೇನು ಹಾಕ್ತೀವಲ್ಲ ವೀಡಿಯೋಸ್ ತಕ್ಷಣ ಬಂದು ನಿಮಗೆ ತಲುಪತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೂ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಅದರಿಂದ ನಿಮಗೆ ಅನುಕೂಲನೇ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಸನ್ನು ಫಾಲೋ ಮಾಡ್ತಾ ಬಂದರೆ ಯಾವುದೇ ಫೀಸ್ ಇಲ್ಲದೆ, ಯಾವುದೇ ಆನ್ಲೈನ್ ಫೀಸ್ ಇಲ್ಲದೆ ನಾವು ಆನ್ಲೈನ್ ಕ್ಲಾಸ್ ಥರನೇ ಮಾಡ್ತಾಯಿದ್ದೀನಿ. ಯಾವುದೇ ಫೀಸ್ ತಗೊಳ್ದಂತೆ ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಅದರ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿ, ಆಲ್ಮೋಸ್ಟ್ ಮಾತಾಡ್ತಾ 2 ರೌಂಡ್ ಆಗೇ ಹೋಯ್ತಲ್ವ, ನೋಡಿದ್ರಲ್ಲ, 2 ರೌಂಡ್ ಆಗೇ ಹೋಯ್ತು. ಇದರಿಂದ ಪುನಃ ಇದನ್ನು 3ನೇದು ಸೇಮ್ ಆ್ಯಸ್ ಇಟ್ ಈಸ್ 3ನೇದಕ್ಕೆ ಒಂದು ಗಂಟು ಹಾಕಿ ಇಟ್ಕೊಳ್ಳಿ. ಗಂಟಾಕಿ ಪುನಃ ಈ ಡಬ್ಬಿ ಏನಿದೆ ಇದಕ್ಕೆ ಇದನ್ನು ಸುತ್ಕೋತಾ ಬರೋದು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಇನ್ನೊಂದು ಸತಿ ವಿಡಿಯೋ ನೋಡಿ. ತುಂಬಾ ಬೇಗ ಅರ್ಥ ಆಗುತ್ತೆ. ಮತ್ತು ಅರ್ಥ ಆಗಿಲ್ಲ ಅನ್ನೋದಕ್ಕೆ ಏನಿಲ್ಲ, ಇದರಲ್ಲಿ ತುಂಬಾ ಬೇಗ ಅರ್ಥ ಆಗುತ್ತೆ. ಜೊತೆಗೆ ಬೇಗನೆ ಮಾಡ್ಬೋದು. ಈಗ 3ನೇ ಸುತ್ತು ಈಗ ಮಾಡ್ತಾಯಿದ್ದೀನಿ. ಈಗ ಬನ್ನಿ, ನೋಡಿದ್ರಲ್ಲ 2 ಸುತ್ತು ಯಾವ ರೀತಿ ಮಾಡಿದ್ದೀನಿ ಅಂತ, ಅದೇ ರೀತಿ ಇನ್ನೂ 3 ಸುತ್ತನ್ನು ಮಾಡೋದು. ಈಗ ಈ ಸುತ್ತನ್ನು ಮುಗಿಸಿ ಬಂದು ನಿಮಗೆ ಸಿಗ್ತೀನಿ. ನೋಡಿ, ಹಿಂಗೆ ಎರಡನ್ನೂ ಹಿಂಗೆ ಒಂದು ಬಟ್ಲಿಗೆ ಆಗ್ಬೋದು, ಒಂದು ಏನಕ್ಕೆ ಕಂಟೈನರ್ ಏನಕ್ಕೆ ಆಗ್ಬೋದು, ಅದರೊಳಗಡೆ ಹಾಕಿಟ್ಕೊಂಡ್ರೆ ನೋಡಿದ್ರಲ್ಲ ಎಲ್ಲೂ ಹೊರಗಡೆ ಅದು ಸುತ್ತಕ್ಕೆ ಕೆಳಗಡೆ ಬಿದ್ದು ದೂರ ಹೋಗಲ್ಲ. ಜೊತೆಗೆ ಗಂಟು ಆಗೋದಿಲ್ಲ. ಈ ರೀತಿ ನೀಟಾಗಿ ಒಂದು ಸ್ವಲ್ಪ ಮೈಂಡನ್ನು ಉಪಯೋಗಿಸ್ಬೇಕಷ್ಟೆ. ನೋಡಿ, ಇದನ್ನು ಕೆಳಗಡೆ ಬಿಟ್ಟರೆ ಏನಾಗುತ್ತೆ, ಉರುಳ್ಕೊಂಡು ಕೆಳಗಡೆ ಹೊರಟೋಗುತ್ತೆ. ಇದೊಂದು ಕಡೆ ಅದೊಂದು ಕಡೆ ಹೊರಟೋಗುತ್ತೆ. ಆಗ ನಮಗೆ ಇಲ್ಲಿ ನೋಡಿ ಆಗೇನಾಗುತ್ತೆ, ನಮಗೆ ಗಂಟು ಹಾಕೋದು ಜಾಸ್ತಿ ಆಗುತ್ತೆ. ಒಂದು ಸತಿ ಗಂಟಾಯಿತು ಅಂದರೆ ನಾವು ಇಷ್ಟು ಸುತ್ತಿರುವಂಥದ್ದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಸುತ್ತಂದರೆ 3 ರೌಂಡ್ ಆಗೇ ಹೋಯ್ತಲ್ವ, ಎಷ್ಟು ಬೇಗ ರೆಡಿಯಾಗಿ ಹೋಯ್ತಲ್ವ.
ನೀವು ಅಷ್ಟೇ ಇಂಟ್ರೆಸ್ಟ್ ಇಟ್ಟು ಮಾಡಿದ್ರೆ ಯಾವುದೂ ಕಷ್ಟ ಅಲ್ಲ ಅಂತಲೇ ನಾನು ಹೇಳ್ತೀನಿ. ಇಷ್ಟು ಈಸಿಯಾಗಿ ನಾವು ಕಲಿಯುವಾಗ ತೋರಿಸ್ಕೊಟ್ಟಿದ್ರೆ ಇನ್ನೂ ಬೇಗ ಕಲಿತು ಇನ್ನೂ ಬೇಗನೆ ನಾವು ಬಿಸ್ನೆಸ್ನ ಏನು ನಾವು ಕೆಲಸ ಮಾಡುವಂಥದ್ದನ್ನ ಶುರು ಮಾಡ್ಬೋದಿತ್ತು. ನಮಗೆ ಇಷ್ಟು ಈಸಿಯಾಗೂ ಇರಲಿಲ್ಲ, ಮತ್ತು ಫೀಸು ಕಟ್ಟಿ ನಾವು ಕಲ್ತಿರುವಂಥದ್ದು, ಮತ್ತು ಅವರ ಇರುವಂಥ ಜಾಗಕ್ಕೆ ಹೋಗಿ ಅಲ್ಲಿಂದ ಒಂದು ದಿನ ಎಲ್ಲ ಈಗ ನಾವು ಒಂದು ಕಡೆ ಹೋಗ್ಬೇಕಂದ್ರೆ ಎಷ್ಟು ಪ್ರಿಪ್ರೇಷನ್ ಇರುತ್ತೆ, ಅಲ್ಲಿಗೆ ಹೋಗಬೇಕು, ಮನೆ ಕೆಲಸ ಮುಗಿಸ್ಬೇಕು, ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆದರೆ ನಿಮ್ಗೆ ಆ ರೀತಿ ಇಲ್ಲ, ನಿಮ್ಮ ಕೈಯಲ್ಲಿ ನಿಮ್ಮ ಮುಂದೆನೇ ಎಲ್ಲ ಬರುತ್ತೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕಂತ ನಾನು ಹೇಳೋದು ನಿಮಗೆ. ತುಂಬಾ ಈಸಿಯಾಗಿ ನೀವು ಕಲಿಯೋದಕ್ಕೆ ಅನುಕೂಲ ತುಂಬಾ ಇದೆ ನಿಮಗೆ. ನೋಡಿ 3 ರೌಂಡ್ ಆಗೋಯಿತು. ಇದೇ ರೀತಿ ಇನ್ನು 3 ರೌಂಡನ್ನು ಮಾಡ್ಕೊಂಡ್ರೆ ನಮಗೆ 6 ರೌಂಡು 6 ದಾರ, ನೀವು 7 ಎಳೆನಾರು ಮಾಡ್ಕೋಬೋದು. ಮಿನಿಮಮ್ ನಮಗೆ 6 ಸುತ್ತು 6 ಎಳೆ ದಾರ ರೆಡಿ ಮಾಡ್ಕೊಂಡ್ರೆ ನಾವು ಕ್ರೋಸ ಕುಚ್ಚು ಹಾಕೋದಕ್ಕೆ ಇದು ರೆಡಿ ಆಗುತ್ತೆ. ಒಂದು ಸತಿ ರೆಡಿ ಮಾಡಿ ಇಟ್ಕೊಬಿಟ್ರೆ 1 ಗಂಟೆಗೆಲ್ಲ ಹಾಕಿ ಮುಗಿಸ್ಬಿಡ್ಬೋದು. ಅಷ್ಟು ಈಸಿಯಾಗಿರುವಂಥ ಡಿಸೈನನ್ನು ನಾನು ಫಸ್ಟೇ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಹಾಕೋದನ್ನು ಖಂಡಿತ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಇಂಟ್ರೆಸ್ಟ್ ಇರುವಂಥವರಿಗೆ ಖಂಡಿತ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಬ್ರೈಡಲ್ ಡಿಸೈನ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ಸೀರೆಗಳಿದೆ, ನನಗೆ ಟೈಮ್ ಆಗ್ತಾಯಿಲ್ಲ ಅಷ್ಟೇ. ಖಂಡಿತ ಟೈಮ್ ಮಾಡ್ಕೊಂಡು ನಿಮಗೋಸ್ಕರ ತೋರಿಸ್ಕೊಡ್ತೀನಿ. ಅದರ ಸದುಪಯೋಗನ ನೀವು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ 3 ದಾರ ಗಂಟು ಹಾಕೊಂಡಿದ್ವಿ, ಈಗ 4 ದಾರನ ಗಂಟು ಹಾಕಿ ಇಟ್ಕೋತೀನಿ ನಾನು. 4ನೇ ರೌಂಡು ಇದು, 4ನೇ ರೌಂಡು. ಇದು ಏನಕ್ಕೆ ಗಂಟು ಹಾಕ್ತಾ ಇದ್ದೀನಿ ಅಂದರೆ, ಈ 4 ಈ ನೋಡಿ ಕೆಳಗೆ ಬಿದ್ದೋಯ್ತು. ಈಗ ನಮಗೆ ಅದು ಗಂಟು ಆಗಬಾರ್ದು, ಅದಕ್ಕೋಸ್ಕರ ನೋಡಿ ಇದು ಕರೆಕ್ಟಾಗಿ ಅಲ್ಲೇ ಇರುತ್ತೆ. ಪುನಃ ಈ ದಾರದೊಳಗಡೆಯಿಂದ ನೋಡಿ, ಈ ದಾರದ ಒಳಗಡೆಯಿಂದ ಈ ಏನಿದೆ ಅಲ್ಲ ಡಬ್ಬಿ, ಈ ಪೌಡ್ರ್ ಡಬ್ಬಿನೇ ಅಂತಲ್ಲ, ಈಗ ನೀವು ಒಂದು ಟಾನಿಕನ್ನು ತಂದಿರ್ತೀರ ಅದ್ರ ಡಬ್ಬಿ ಆಗಿರ್ಬೋದು, ಇಲ್ಲಾಂದರೆ ನೋಡಿ ಡಬ್ಬಿಗಳೇ ನಿಮಗೆ ಬೇಡ ಅಂತಂದರೆ ಇದು ಖಾಲಿಯಾಗಿರುತ್ತೆ ನೋಡಿ. ನಿಮಗೆ ಬಿಗಿನರ್ಸ್ ಹತ್ರ ಇವೆಲ್ಲ ಇರಲ್ಲ ಅಂತೇಳಿ ನಾನು ಇದರಲ್ಲಿ ತೋರಿಸ್ಕೊಟ್ಟಿಲ್ಲ, ನಮ್ಮ ಹತ್ರ ಇರುತ್ತೆ ಖಂಡಿತವಾಗ್ಲೂ. ನಾವು ಅದಕ್ಕೆ ರೌಂಡ್ ಸುತ್ತಾಕೊಳ್ಳೋದು. ನಿಮಗೆ ಈಗ ಬಿಗಿನರ್ಸ್ ಅಂದರೆ ನೀವೆಲ್ಲ ಇದೆಲ್ಲ ಏನಕ್ಕೆ ತಂದು ಇಟ್ಕೊಂಡಿರ್ತೀರ ಅಲ್ವಾ, ತಂದು ಇಟ್ಕೊಂಡಿರಲ್ಲ, ಅದಕ್ಕೋಸ್ಕರ ಇದು ನಿಮ್ಮ ಹತ್ರ ಇರಲ್ಲ ಅಂಥೇಳಿ ನಾನು ಈ ಡಬ್ಬಿ ಎಲ್ಲರ ಮನೇಲಿ, ಈಗ ಪೌಡ್ರ್ ಡಬ್ಬಿ ಆಗ್ಬೋದು, ಒಂದು ಫೇರ್ ಆ್ಯಂಡ್ ಲವ್ಲಿ ಡಬ್ಬಿ ಆಗ್ಬೋದು, ಕ್ರೀಮ್ಗಳ ಡಬ್ಬಿಗಳಾಗ್ಬೋದು, ಈಗಂತೂ ಯಾರ ಮನೇಲಿ ಇಲ್ಲ ಅನ್ನೋಂಗಿಲ್ಲ, ಖಂಡಿತ ಸಿಗುತ್ತೆ. ಅಂಥವೆಲ್ಲನೂ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಇಲ್ಲ ಅಂದರೆ ಒಂದು ರಟ್ಟುಗಳು ಗಟ್ಟಿಯಾಗಿರುವಂಥ 2 ರಟ್ಟನ್ನು ತಗೊಂಡು ಸೇಮ್ ಇದೇ ಮೆಥಡಲ್ಲಿ ನೀವು ಮಾಡ್ಕೋತಾ ಬರ್ಬೋದು. ಬನ್ನಿ ಈಗ ನೋಡಿ, ಇದು 4ನೇ ರೌಂಡ್ ಮುಗೀತು. ಈಗ ಇಲ್ಲೊಂದು ಗಂಟೆ ಹಾಕೊಳ್ಳೋಣ. ಈಗ ಇದು 5ನೇ ರೌಂಡು. ಈಗ ನಾವು ಇನ್ನೊಂದು ರೌಂಡು ಸುತ್ತಿದ್ರೆ ನಮಗೆ ಎಷ್ಟು ದಾರ ಎಳೆಯಬೇಕಾಗತ್ತೆ ಅಷ್ಟು ರೆಡಿ ಆಗುತ್ತೆ. ಈಗ ನೋಡಿ ಎಷ್ಟು ಈಸಿ ಅಂತ ನಿಮ್ಗೆ ಅನ್ನಿಸ್ತಲ್ವ. ಪುನಃ ಇದಕ್ಕೆ ಅದರಿಂದ ಇದಕ್ಕೆ ಸುತ್ತೋದು 2 ದಾರನು ನೋಡಿ ಈ ರೀತಿ ಸುತ್ಕೊಳ್ಳೋಣ. ನೋಡಿ 5 ಎಳೆನೂ ಸುತ್ತಾಗಿದೆ. ಈಗ ಲಾಸ್ಟ್ ರೌಂಡ್ ಇದು 6ನೇ ಎಳೆ, ಇಲ್ಲೊಂದು ಗಂಟೆ ಹಾಕಬೇಕು. ಹಾಕೊಂಡು ನೋಡಿ ಇದಕ್ಕೆ ಸುತ್ತಬಿಟ್ರೆ, ಇದು ಎಷ್ಟು ಎಳೆ ಇದೆ ಅಷ್ಟೂ ಸುತ್ತಬಿಟ್ರೆ ನಮಗೆ ಈಗ ದಾರ ನಮಗೆ ಎಷ್ಟು ನೋಡಿದ್ರಲ್ಲ 6 ಎಳೆ ದಾರ ರೆಡಿ ಇದೆ. ನೋಡಿ 6 ಎಳೆ ದಾರ ರೆಡಿ ಇದೆ. ಈಗ ಇದನ್ನು ಸುತ್ಕೊಳ್ಳೋಣ. ನೋಡಿ ಈ ರೀತಿ, ಇದು ಲಾಸ್ಟ್ ರೌಂಡು. ಈ ರೀತಿ ನೀವು ನ್ಯಾಕಲ್ಲಿ ಸುತ್ತಬೇಕಾಗತ್ತೆ, ಇಲ್ಲಾಂದರೆ ಇದೇ ದೊಡ್ಡ ಕೆಲಸದಂಗೆ ಆಗೋಗುತ್ತೆ ನಿಮಗೆ. ಇದು ವರ್ಕ್ ಮಾಡೋದಕ್ಕೆ ಏನೋ ಕ್ರೋಸ ಕುಚ್ಚು ಹಾಕೋದಕ್ಕೆ ನಿಮ್ಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಆಟ ಆಡ್ದಂಗೆ ಇರುತ್ತೆ, ನಮಗೊಂಥರ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಒಬ್ಬರೇ ಇದ್ದಾಗ ನಾವು ಏನಾದ್ರು ಒಂದು ಮಾಡ್ತಾ ಇರ್ತೀವಿ ನೋಡಿ, ಆ ರೀತಿ ಇದಾಗುತ್ತೆ. ನಮಗೆ ಫ್ರೆಂಡ್ಸ್ ರೀತಿಯೂ ಆಗುತ್ತೆ, ಒಂಥರ ಖುಷಿ ಆಗುತ್ತೆ ಇದನ್ನು ಮಾಡ್ತಾಯಿದ್ರೆ. ಈಗ ಇದು ರೆಡಿ, ಇದು ಒಂದು ಕೆಲಸ ಮುಗ್ದೇ ಹೋಯ್ತು. ಈಗ ನಾವು ಒಂದು ಕೆಲಸ ಮುಗ್ದೇ ಹೋಯ್ತು. ಈಗ ನಾವು ಕುಚ್ಚಾಗೋದಕ್ಕೆ ರೆಡಿಯಾಗೇ ಬಿಟ್ಟಿರುತ್ತೆ. ನಾವು ಅದಕ್ಕೆ ಒಂದು ಜಿಗ್ಜಾಗ್ ಮಾಡ್ಕೊಂಡು ಕುಚ್ಚಾಕೋಕ್ಕೆ ರೆಡಿ ಮಾಡ್ಕೊಂಡ್ರೆ ಮುಗೀತು. ಒಂದು ದಿನದಲ್ಲಿ ಒಂದು ಅರ್ಧ ದಿನ ಸಾಕು, ಆರಾಮಾಗಿ ಒಂದು ಸೀರೆ ಕುಚ್ಚನ್ನು ಹಾಕ್ಬಿಟ್ಟು ರೆಡಿ ಮಾಡಿ ಕೊಟ್ಬಿಡ್ಬೋದು. ಯಾಕೆ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಅನ್ಕೋಬೇಕು ಹೇಳಿ, ಅದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಖಂಡಿತ ನೀವು ಕಲೀರಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ನನಗೆ ತಿಳಿಸಿ. ಜೊತೆಗೆ ಇಂಟ್ರೆಸ್ಟ್ ಇದ್ದರೆ ನಾನು ಹಾಕಿರುವಂಥ ಕ್ರೋಸ ಕುಚ್ಚುಗಳನ್ನು
ನೋಡಬೇಕು ಅಂತ ಇಂಟ್ರೆಸ್ಟ್ ಇದೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಆ ವಿಡಿಯೋನ ಹಾಕ್ತೀನಿ, ವಿಡಿಯೋನ ಮಾಡಿ ಹಾಕ್ತೀನಿ. ಯಾವೆಲ್ಲ ಕಲೆಕ್ಷನ್ ಇದೆ, ಯಾವೆಲ್ಲ ರೀತಿ ನಾನು ಬ್ರೈಡಲ್ಲಾಗಿ ಈಗ ನಾನೇ ಕ್ರೋಸಾಗಿ ಹಾಕೋದ್ರಿಂದ ನಾನು ಯಾವುದೋ ಅಪರೂಪ ಸಿಂಪಲ್ಲಾಗಿ ಹಾಕೊಂಡಿರೋದು, ಎಲ್ಲ ಬ್ರೈಡಲಾಗೇ ಇರುತ್ತೆ. ತುಂಬಾ ಚೆನ್ನಾಗಿದೆ. ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ನನಗೆ ಈಗ ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ಈಗ ನೀವು ವಿಡಿಯೋನ ಪೂರ್ತಿ ನೋಡಿದಿರೋ ಇಲ್ಲವೋ ಅಂತ ನನಗೆ ಗೊತ್ತಾಗುತ್ತೆ. ನೀವು ಫುಲ್ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಹಾಕ್ತೀರಾ ಕಲೆಕ್ಷನ್ನ ತೋರಿಸಿ ಮ್ಯಾಮ್ ಅಂತ. ಈಗಲೇ ಗೊತ್ತಾಗುತ್ತೆ ನನಗೆ ನೀವು ಫುಲ್ ವಿಡಿಯೋ ನೋಡ್ತಿದ್ದೀರಾ ಅಥವಾ ಸ್ಕಿಪ್ ಮಾಡ್ತಿದ್ದೀರಾ ಅಂತ. ಖಂಡಿತ ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸು. ಯಾವುದೇ ವಿಡಿಯೋ ಆದ್ರೂ ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಬೇಕು. ನೀವು ಸ್ವಲ್ಪ ತಾಳ್ಮೆಯಿಂದ ನೋಡಿದ್ರೆ, ಈಗ ನಮಗೆ ಸ್ಟಾರ್ಟಿಂಗಲ್ಲಿ ಒಳಿದೇ ಇರುವಂಥ ಒಂದು ಟಿಪ್ಸು ಕೊನೆಯಲ್ಲಿ ಒಳ್ದಿರ್ಬೋದು, ಆಗ ಹೇಳಿರ್ತೀವಿ ನಾವು ಸಂದರ್ಭಕ್ಕೆ ತಕ್ಕಂತೆ, ಅದೆಲ್ಲ ನಿಮಗೆ ಮಿಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಫುಲ್ ವಿಡಿಯೋನ ನೋಡಿ, ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಒಂದೊಂದಕ್ಕೂ ಕನ್ಫ್ಯೂಸನ್ ಇಲ್ಲದಂತೆ ನೀವು ಕೆಲಸನ ಕಲಿಬೋದು ಅಂತ ಹೇಳ್ತಾ, ಆಲ್ಮೋಸ್ಟ್ ಇದು ಮುಗಿತಾ ಬಂತು. ನೋಡಿದ್ರಲ್ಲ ಎಷ್ಟು ಬೇಗ ಮುಗಿದೋಯ್ತು ನೋಡಿ. ಖಂಡಿತವಾಗ್ಲೂ ಎಲ್ಲರೂ ಮಾಡ್ಬೋದು. ಇಲ್ಲಿಗೆ ಕಟ್ ಮಾಡಿದ್ರಾಯಿತು. ಈಗ ಇದನ್ನು ಇಲ್ಲೊಂದು ಗಂಟು ಹಾಕಿ ಇಟ್ಬಿಟ್ರೆ ಯಾವುದೇ ರೀತಿ ಇದು ಯಾವುದೇ ಕಾರಣಕ್ಕೂ ನುಲ್ಕೊಳ್ಳಲ್ಲ, ಗಂಟಾಗಲ್ಲ. ಈಗ ನೋಡಿ ಈ ರೀತಿ ಗಂಟಾಕಿ ಇಟ್ಕೊಂಬಿಟ್ರೆ ಆಯಿತು, ರೆಡಿ ಆಯ್ತು ಇದು. ಈಗ ಯಾವುದೇ ತೊಂದರೆ ಇಲ್ಲದಂತೆ ಈಗ ಇದಿಷ್ಟು ಒಂದು ಸೀರೆಗೆ ಆಗಿ ಮಿಗುವಷ್ಟು ನಾನು ಮಾಡಿದ್ದೀನಿ. 300 ರೌಂಡು ಒಂದು ಡಬ್ಬಿಯಲ್ಲಿ ಹಾಕೊಂಡ್ರೆ ನಮ್ಗೆ ಖಂಡಿತ ಒಂದು ಬ್ಲೌಸ್ಗೆ ಲೆಂತು ಸಾಕಾಗತ್ತೆ. ಮತ್ತು ವಿಡ್ತ್ ಅಂದರೆ ದಪ್ಪ ತಿಕ್ನೆಸ್ ನಮ್ಗೆ 6 ಎಳೆ ದಾರ ಸಾಕು. ನೀವು ಬೇಕಂದರೆ 7 ಎಳೆ ಮಾಡ್ಕೋಬೋದು. ಸಾಕು 6 ಎಳೆ ದಾರ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೇ ಯಾವ ರೀತಿ ಕುಚ್ಚಾಕ್ತಿ ಅಂತ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಅರ್ಥ ಆಯ್ತಲ್ವ? ಯಾವುದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದರೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಕೊಡೋದನ್ನು ಮರಿಬಾರ್ದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ಸ್.